देशाला स्वातंत्र्य मिळाल्यापासून आजपर्यंत काँग्रेस पक्षाने जनहिताच्या दृष्टिकोनातून मोलाचे कार्य केले असून देशाचे नाव जगामध्ये अव्वल स्थानावर पोहोचले आहे। अशा या महान कार्यात काँग्रेस पक्षाची स्थापना झालेल्या दिवसाची आठवण म्हणून बेळगाव येथील जिल्हा काँग्रेस ग्रामीण कार्यालयात काँग्रेस स्थापना दिन साजरा करण्यात आला। काँग्रेस सेवा दल यांच्या वतीने हा स्थापना दिन साजरा करण्यात आला आहे। यावेळी जिल्हा काँग्रेस कमिटीचे अध्यक्ष विनय नावलकटी यांच्या हस्ते तिरंगा ध्वज फडकवून स्थापना दिन साजरा करण्यात आला। यावेळी काँग्रेस पक्षाचे देशासाठी किती योगदान आहे याबद्दल विचार मांडण्यात आले। ಎಲ್ಲ ನಮ್ಮ ಸೇವಾದಳದ ಸೇನಾನಿಗಳಿಗೆ ಹಾಗೂ ಎಲ್ಲ ಮುಖಂಡರುಗಳಿಗೆ ನಮ್ಮ ಇವತ್ತು ಕಾಂಗ್ರೆಸ್ ಸಂಸ್ಥಾಪನಾ ದಿನದ 139ನೇ ದಿನದ ಹಾರ್ದಿಕ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ನಾನು ಸಲ್ಲಿಸಲಿಕ್ಕೆ ಬಯಸ್ತೀನಿ। ಏನು 1885ನೇ ವರ್ಷ ಇದೇ ದಿವಸ ಕಾಂಗ್ರೆಸ್ ಸಂಸ್ಥಾಪನೆಯನ್ನು ಯುವಮ್ರವರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು। ಆವತ್ತಿನಿಂದ ಇವತ್ತಿನವರೆಗೂ ಸಹ ಕಾಂಗ್ರೆಸ್ ಪಕ್ಷ ತನ್ನದೇ ಆದಂಥ ಒಂದು ವಿಶಿಷ್ಟ ರೀತಿಯಲ್ಲಿ ಯಾವುದೇ ಸ್ವಾರ್ಥವನ್ನು ಹೊಂದದೆ ಕೇವಲ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಸ್ವಾತಂತ್ರ್ಯ ಬಂದ ನಂತರವೂ ಸಹ ಭಾರತ ದೇಶದ ಜನರ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಿಕೊಂಡು ಭಾರತ ದೇಶವನ್ನು ವಿಶ್ವದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಏರಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆ ಆಶೆಯನ್ನು ಇಟ್ಟುಕೊಂಡು ಕಾಂಗ್ರೆಸ್ ಪಕ್ಷ ಸದಾ ತನ್ನ ಯಾವುದೇ ಒಂದು ಸ್ವಾರ್ಥವನ್ನು ಮಾಡದೆ ನಮ್ಮೆಲ್ಲ ನಾಯಕರು ಹಿರಿಯರು ಅದನ್ನು ಪಾಲಿಸಿಕೊಂಡು ಬಂದಿದ್ದಾರೆ। ನಮ್ಮ ಜವಾಹರ್ಲಾಲ್ ನೆಹರೂರವರಿರ್ಬೋದು, ವಲ್ಲಭಭಾಯಿ ಪಟೇಲ್ ಇರ್ಬೋದು, ಮೌಲಾನಾ ಆಜಾದ್ರವರಿರ್ಬೋದು, ಸುಭಾಷ್ ಚಂದ್ರ ಬೋಸ್ರವರಿರ್ಬೋದು, ನೆಹರೂರವರಿರ್ಬೋದು, ಅದೇ ರೀತಿ ಮುಂದೆ ಬಂದ ಹಾಗೆ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಇಂದಿರಾ ಗಾಂಧಿ ಅವರು, ಹೀಗೆ ಇಲ್ಲಿಯವರೆಗೆ ರಾಜೀವ್ ಗಾಂಧಿ ಅವರಿರ್ಬೋದು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಎಲ್ಲರೂ ಈಗ ನಮ್ಮವರೇ ಆದಂಥ ನಮ್ಮ ಹೆಮ್ಮೆಯ ಕರ್ನಾಟಕದ ಜನನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತಿನ ದಿವಸ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವುದು ನಿಮ್ಮೆಲ್ಲರಿಗೂ ಅತ್ಯಂತ ಹೆಮ್ಮೆ ತರುವಂಥ ವಿಷಯ। ಇಂಥ ಸಂದರ್ಭದಲ್ಲಿ ನಾವು ಏನು ನಮ್ಮ ಹಿರಿಯರು ಹಾಕಿಕೊಟ್ಟಿದ್ದಾರೆ ಅದೇ ನಿಟ್ಟಿನಲ್ಲಿ ನಾವು ಸಹ ನಿಸ್ವಾರ್ಥದಿಂದ ಜನರ ಏಳಿಗೆಗಾಗಿ ದೇಶದ ಒಂದು ಒಕ್ಕಟ್ಟಿಗಾಗಿ ಎಲ್ಲರೂ ಸಹ ನಾವು ಈಗಾಗಲೇ ತಾವೆಲ್ಲರೂ ಸಹ ದುಡಿತಾ ಇದ್ದೀರಿ। ತಮ್ಮದೇ ಆದಂಥ ಒಂದು ಪಾತ್ರವನ್ನು ಈ ಸಂಘಟನೆಯಲ್ಲಾಗಲಿ ದೇಶವನ್ನು ಕಟ್ಟುವ ನಿಟ್ಟಿನಲ್ಲಾಗಲಿ ತಾವೆಲ್ಲ ಮಾಡ್ತಾ ಇದ್ದೀರಿ। ತಮಗೂ ಸಹ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಿ ಮುಂದೆಯೂ ಸಹ ನಾವು ಇದೇ ರೀತಿ ದೇಶ ಕಟ್ಟುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ್ಕೊಂಡು ಯಾವುದೇ ಜಾತಿ ಮತ ಭಾಷೆ ಭೇದವನ್ನು ಸಾರದೆ ಎಲ್ಲರೂ ಅಣ್ಣ ತಮ್ಮಂದಿರ ರೀತಿಯಲ್ಲಿ ನಡೆದುಕೊಂಡು ದೇಶವನ್ನು ಇಡೀ ವಿಶ್ವದಲ್ಲಿಯೇ ಮೊದಲನೇ ಸ್ಥಾನದಲ್ಲಿ ನಾವು ತರೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ यावेळी ग्रामीण सेवा दलचे अध्यक्ष शकील मुल्ला, सेवा दल शहराध्यक्ष विनोद सोलापुरे, लोकेश चौगुले, जुडप्पा मर्यापूर, आनंद कोलकारसह अन्य उपस्थित होते। महादेव पवार, कॅनन सिटी न्यूज, बेळगाव।